ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನವು ಮುಖ್ಯವಾಗಿ ರವಿ ಗ್ರಹಗಳಲ್ಲಿ ಅಧಿಪತಿಯಾಗಿರುವಂತಹ ಸೂರ್ಯನು ಏಪ್ರಿಲ್ 14ರಿಂದ ಮೇ 15ರವರೆಗೂ ಕೂಡ ಮೇಷರಾಶಿಯಲ್ಲಿ ಪ್ರಥಮ ರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಅವರು ರವಿ ಸಂಕ್ರಮಣ ಅನ್ನೋದು ಮೇಷರಾಶಿಯಲ್ಲಿ ನಡೆಯುತ್ತೆ. ವೆನೆವರ್ ಈ ಯಾವ ಸಂದರ್ಭದಲ್ಲಾದರೂ ಕೂಡ ರವಿ ಮೇಷರಾಶಿಗೆ ಬಂದಾಗ ಮುಖ್ಯವಾಗಿ ದ್ವಾದಶ ರಾಶಿಗಳ ಮೇಲೆ ವಿಪರೀತವಾಗಿರುವಂತಹ ಪ್ರಭಾವ ಅನ್ನೋದು ಜಾತಕರ ಮೇಲೆ, ದ್ವಾದಶ ರಾಶಿಗಳ ಜಾತಕರ ಮೇಲೆ ರವಿ ಇರುವಂತಹ ಸ್ಥಾನದ ಮೇಲೆ ಈಗ ಮೇಷರಾಶಿ ಇಲ್ಲಿ ಇರುತ್ತೆ. ಈಗ ಜನ್ಮರಾಶಿಯಿಂದ ಮೇಷರಾಶಿ ಬರುವಂತಹ ಸ್ಥಾನದ ಆಧಾರದ ಮೇಲೆ ರವಿಗ್ರಹವು ಅನುಕೂಲ ಪ್ರತಿಕೂಲ ಸಾಮಾನ್ಯ ಫಲಗಳನ್ನು ನೀಡುತ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರಿಗೆ, ಶನಿ ಪರಮಾತ್ಮನ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕದವರಿಗೆ ಈ ರವಿ ಅಂದರೆ ಇರುವಂತಹ ಸ್ಥಾನ ಮೇಷರಾಶಿಯು ಈಗ ಮಕರ, ಕುಂಭ, ಮೀನ, ಮೇಷ ಅಂದರೆ ಚತುರ್ಥ ಸ್ಥಾನ, 4ನೇ ಭಾವ, ಮಾತೃಭಾವ, ವಾಹನಗಳ ಸ್ಥಾನ ಮತ್ತು ವ್ಯವಹಾರಗಳ ಸ್ಥಾನ, ಕಮ್ಯುನಿಕೇಷನ್ ನೀಡುವಂತಹ ಸ್ಥಾನ ಆಗಿರುವಂತಹ ಈ 4ನೇ ಮನೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ರವಿಯ ಸಂಚಾರ ಒಂದು ಮಾಸದ ಕಾಲ, ಒಂದು ತಿಂಗಳ ಕಾಲ ಇರುವುದರಿಂದ ಈಗ ಮಕರ ರಾಶಿಯವರಿಗೆ ಈಗೀಗ ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರುತ್ತಾ, ಕೆಲವೊಂದು ಹಂತವಾಗಿ ಈ ಕೆಲವೊಂದು ಯಶಸ್ಸನ್ನು ಅವರು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಪ್ರಯತ್ನಗಳಲ್ಲಾಗಿರಬಹುದು, ಧೈರ್ಯದಿಂದ, ಯಾಕಂದರೆ ತೃತೀಯ ಸ್ಥಾನದಲ್ಲಿ ರಾಶ್ಯಾಧಿಪತಿ ವಿಕ್ರಮ ಸ್ಥಾನದಲ್ಲಿರುವುದರಿಂದ ಈಗ ಇವರಿಗೆ ಒಂದು ಅನುಕೂಲವಾಗಿರುವಂತಹ ಸಮಯ. ಆದರೆ ಈ ಮಾಸ ಚತುರ್ಥ ಸ್ಥಾನದಲ್ಲಿ ರವಿ ಇರುವುದರಿಂದ ಕೆಲವೊಂದು ಪ್ರತಿಕೂಲ ಸವಾಲುಗಳನ್ನು ಎದುರಿಸುವಂತಹ ಸಂದರ್ಭ ಈ ಮಾಸ ಆಗಿರುವುದರಿಂದ ಮುಖ್ಯವಾಗಿ ಈ ಮಕರ ರಾಶಿ ಜಾತಕದವರಿಗೆ ಈ ರವಿಯ ಚತುರ್ಥ ಸ್ಥಾನ ಸಂಚಾರ ಯಾವ ರೀತಿ ಭಾವಫಲಗಳನ್ನು ನೀಡುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳ ಮುಖಾಂತರ ಆ ರವಿಯ ಆಶೀರ್ವಾದವನ್ನು ಪಡೆಯಬಹುದು ಅನ್ನುವಂತಹ ವಿಶೇಷವಾಗಿರುವಂತಹ ಸಮಾಚಾರದೊಂದಿಗೆ ಈ ವಿಡಿಯೋನ ಆರಂಭಿಸೋಣ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ರವಿ ನೀಡುವಂತಹ ಪ್ರಭಾವಗಳನ್ನು ನಾವು ನೋಡುವುದಾದರೆ, ಈ ಒಂದು ಮಾಸದ ದಿನಗಳು ಅಂದರೆ ಒಂದು 30 ಡೇಸ್, ಒಂದು 30 ದಿನಗಳ ಕಾಲ ನೀವು ಯಾವುದೇ ಕಾರ್ಯಕ್ರಮಗಳನ್ನು, ಯಾವುದೇ ಪ್ರಯತ್ನಗಳನ್ನು, ಯಾವುದೇ ಒಂದು ಸಾಧನೆಯನ್ನು, ಒಂದು ಹೊಸದಾಗಿ ನವೀನವಾಗಿ ಸ್ಟಾರ್ಟ್ ಮಾಡುವಂತಹ ವಿಷಯಗಳಲ್ಲಿ ಪದೇ ಪದೇ ನಿಮಗೆ ಯಾವ ಕೆಲಸ ಆರಂಭ ಮಾಡಿದ್ರೂ ಕೂಡ ಆತಂಕಗಳನ್ನೋದು ಬರ್ತಾ ಇರುತ್ತೆ. ಮುಖ್ಯವಾಗಿ ಎಷ್ಟೇ ಸುಲಭವಾಗಿರುವಂತಹ ಕೆಲಸ ಇದು ಬೇಗ ಮುಗಿಸೋಣ, ಅಥವಾ ಈ ಯಾರ ಸಹಾಯವನ್ನು ಪಡೆದೇ ಕಂಪ್ಲೀಟಾಗಿ ಮುಗಿಸೋಣ, ತುಂಬ ಸರಳವಾಗಿದೆ ಅನ್ನುವಂತಹ ಕೆಲವೊಂದು ಸೂಕ್ಷ್ಮವಾಗಿರುವಂತಹ ಪ್ರಯತ್ನಗಳು ಕೂಡ ತುಂಬ ಟೈಮ್ ತಗೊಳ್ಳೋದಕ್ಕೆ, ಅಥವಾ ಈ ಸಣ್ಣ ಪುಟ್ಟ ಈ ಆತಂಕಗಳು, ವಿಘ್ನಗಳು ಅನ್ನೋದು ಸರ್ವಸಾಮಾನ್ಯವಾಗಿರುತ್ತೆ. ಆದ್ದರಿಂದ ನೀವು ಮಾಡುವಂತಹ ಪ್ರಯತ್ನಗಳನ್ನೋದು ಡಿಲೇ ಆಗ್ತಾ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಅಥವಾ ಕೆಲವೊಂದು ವ್ಯಕ್ತಿಗಳ ಸಹಕಾರವಿಲ್ಲದೆ ಕೆಲವೊಂದು ಪ್ರಯತ್ನಗಳನ್ನು ಮಧ್ಯದಲ್ಲೇ ನಿಲ್ಲಿಸುವಂತಹ ಸಂದರ್ಭಗಳು ಕೂಡ ಈ ಮಾಸದಲ್ಲಿ ರವಿಯ ಚತುರ್ಥ ಸ್ಥಾನ ಸಂಚಾರದಿಂದ ಮಕರ ರಾಶಿಯವರು ಈ ವಿಧವಾಗಿರುವಂತಹ ಈ ಅನುಭವಗಳನ್ನು, ಸಂದರ್ಭಗಳನ್ನು ನಿರೀಕ್ಷಿಸಬಹುದು. ಆದ್ರೂ ಕೂಡ ಎಂತಹ ಆತಂಕಗಳು ಬಂದರೂ ಕೂಡ ನಿಮ್ಮಲ್ಲಿರುವಂತಹ ಆಟ, ಛಲ, ಧೈರ್ಯ, ಆತ್ಮವಿಶ್ವಾಸದಿಂದ ನೀವು ಕೈ ಹಿಡಿದಿರುವಂತಹ ಪ್ರಯತ್ನಗಳಲ್ಲಿ ಅದ್ಭುತ ರೀತಿಯಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಆತ್ಮವಿಶ್ವಾಸದಿಂದ ಏನೋ ಆತಂಕ ಬಂದಿದೆ, ಅಡ್ಡಿ ಬಂದಿದೆ, ಸರಿ ಹೋಯಿತು, ಸರಿ ಮತ್ತೆ ನೋಡ್ಕೊಳ್ಳೋಣ, ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ, ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸೋಣ, ಈ ರೀತಿ ಪ್ರಯತ್ನಗಳನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕಿಂತ ಪ್ಲಾನ್ ಬಿ ಅನ್ನೋದು ರೆಡಿಯಾಗಿ ಇಟ್ಕೊಂಡು ಬೇಕಾಗುತ್ತೆ. ಯಾರ ಸಹಾಯದಿಂದ, ಯಾವ ವಿಷಯಗಳಿಂದ ಈ ಕೆಲವೊಂದು ಪ್ರಯತ್ನಗಳನ್ನು ಸಕ್ಸಸ್ ಮಾಡ್ಬೋದು ಅನ್ನುವಂತಹ ಜ್ಞಾನ ನಿಮ್ಮಲ್ಲಿ ಇರಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿಯೂ ಸಹ
ಮಕರ ರಾಶಿಯವರು ರವಿಯ ಚತುರ್ಥ ಸ್ಥಾನ ಸಂಚಾರ ಫಲಗಳಿಂದ ಮುಖ್ಯವಾಗಿ ತಾತ್ಕಾಲಿಕವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನೋದು ಈ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ 1 ಮಂತ್ ಏಪ್ರಿಲ್ 14ರಿಂದ ಮೇ 15ರವರೆಗೂ ಕೂಡ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮ ತಾಳ್ಮೆಗೆ, ನಿಮ್ಮ ಪ್ರಯತ್ನಗಳಿಗೆ ಒಂದು ಪರೀಕ್ಷೆ ಸವಾಲುಗಳನ್ನು ನೀಡುವ ರೀತಿಯಲ್ಲಿ ಇರಬಹುದು. ಅದೇ ರೀತಿ ಈ ಕೆಲವೊಂದು ಕೆಲಸಗಳ ಪ್ರಯತ್ನಗಳು ಡಿಲೇ ಆಗ್ತಾ ಇರೋದಾಗಿರ್ಬೋದು, ಅಥವಾ ಅತಿಯಾಗಿ ಅಂದರೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂತಹ ಸಂದರ್ಭಗಳು ಬರುವುದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ಅಧಿಕವಾಗಿರುತ್ತೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ತುಂಬ ಆತಂಕ, ಭಯ, ನೆಗೆಟಿವ್ ಥಾಟ್ಸ್ ಅನ್ನೋದು, ನಕಾರಾತ್ಮಕ ಯೋಚನೆಗಳನ್ನೋದು ಈ ಸಂದರ್ಭದಲ್ಲಿ ಇರುತ್ತೆ. ಆದ್ದರಿಂದ ಆರೋಗ್ಯ ಹಿತದೃಷ್ಟಿಯಿಂದ ಸಕಾಲಕ್ಕೆ ನಿದ್ದೆ, ಶಾರೀರಿಕ ವ್ಯಾಯಾಮ, ದೈಹಿಕ ವ್ಯಾಯಾಮವನ್ನು ಮಾಡುತ್ತಾ, ಮುಖ್ಯವಾಗಿ ಸಕಾಲದಲ್ಲಿ ಆಹಾರ ನಿಯಮಗಳನ್ನು ಪಾಲಿಸುತ್ತಾ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಕಡೆಗೆ ಈ ಆತ್ಮವಿಶ್ವಾಸದಿಂದ, ಹಠದಿಂದ, ಛಲದಿಂದ ನೀವು ಈ ಸಂದರ್ಭಗಳಲ್ಲಿ ನಿಮ್ಮ ಈ ರವಿಯ ಅನುಗ್ರಹದಿಂದ, ರವಿಯ ಕೆಲವೊಂದು ಪರಿಹಾರಗಳು ಮಾಡುವುದರಿಂದ ನೀವು ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳನ್ನು, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಅದರ ಜೊತೆಗೆ ಈ ವೃತ್ತಿ ಉದ್ಯೋಗ ವಿಷಯದಲ್ಲಿ ಮಾತ್ರ ಅಂದ್ಕೊಂಡ್ರೆ ಇಲ್ಲಿ ಕುಟುಂಬದಲ್ಲಿಯೂ ಕುಟುಂಬ ಸ್ಥಾನದಲ್ಲಿ ರಾಹು ಇರುವುದರಿಂದ, ಅದೇ ರೀತಿ ಈಗ ರವಿಯು ಚತುರ್ಥ ಅರ್ಧಾಷ್ಟಮಕ್ಕೆ ರವಿ ಬಂದಿರೋದರಿಂದ ಮುಖ್ಯವಾಗಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ, ಅದರಲ್ಲಿಯೂ ಕೂಡ ಒಡ ಹುಟ್ಟಿದವರ ಅಣ್ಣ ತಮ್ಮಂದರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಿವಾದಗಳು, ವಿತಂಡವಾದ, ನೀವು ಹೇಳೋದು ಅವ್ರಿಗೆ ಅರ್ಥ ಆಗೋಲ್ಲ ಅಥವಾ ಅವರು ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲ, ಬಟ್ ಅಪಾರ್ಥಗಳಾಗುವುದಕ್ಕೆ, ಮಾತು ಬೆಳೆದು ಒಂದು ವಾಗ್ವಿವಾದ ಆಗುವುದಕ್ಕೆ ಕಾರಣ ಆಗ್ತಾ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಆ ರೀತಿ ಘಟನೆಗಳು ಬರದೆ ಮಾತಿನ ಬಗ್ಗೆ ಗಮನ ಇರಲಿ, ತಾಳ್ಮೆ ಇರಲಿ. ಅವರು ಹೇಳ್ತಾ ಇರುವಂತಹ ವಿಷಯಗಳನ್ನು ಸಾವಧಾನವಾಗಿ ಕೇಳಿ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ 30 ದಿನಗಳ ಕಾಲದಲ್ಲಿ ಮಕರ ರಾಶಿಯವರು ಕೆಲವೊಂದು ವಿಷಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಈ ಅಣ್ಣ ತಮ್ಮಂದಿರ ಮಧ್ಯೆ ಆಗಿರ್ಬೋದು, ಅಕ್ಕ ತಂಗಿಯರ ಮಧ್ಯೆ ಆಗಿರಬಹುದು, ಈ ಕಮ್ಯುನಿಕೇಷನ್ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಸಂಬಂಧಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗ್ದಂಗೆ, ಬಿರುಕುಗಳು ಬೀಳದಂಗೆ ನೀವು ಈ ಸಂಬಂಧಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಯಾವುದೇ ಕೆಲವೊಂದು ಘರ್ಷಣೆ ಪೂರಿತವಾಗಿರುವಂತಹ ವಾತಾವರಣ ಅಥವಾ ಜಗಳಕ್ಕೆ ಕಾರಣವಾಗಿರುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಮನಸ್ಸಿಗೆ ಬಂದ ಮೇಲೆ ಅಂತಹ ಪ್ರದೇಶಗಳಿಂದ ನೀವು ದೂರ ಆಗುವುದು, ಅಥವಾ ಅಂತಹ ಈ ಡಿಸ್ಕಷನ್ಸಿಂದ ಅಥವಾ ಅಂತಹ ಮಾತುಗಳಿಂದ ಸ್ವಲ್ಪ ಮೌನವಾಗಿ ಈ ಕೆಲವೊಂದು ದಿನಗಳ ಕಾಲ ಇದ್ದರೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಮುಖ್ಯವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ತಾಳ್ಮೆಯಿಂದ ಉತ್ತರವನ್ನು ನೀಡಬೇಕಾಗಿರುತ್ತೆ. ಅದರಲ್ಲಿಯೂ ಕೂಡ ಆಪ್ತರು, ತುಂಬ ಕ್ಲೋಸ್ ಆಗಿರುವಂತಹ ವ್ಯಕ್ತಿಗಳು, ಅವರ ಜೊತೆಯನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ನೀವು ಯೋಚನೆ ಮಾಡಿ ತಾಳ್ಮೆಯಿಂದ. ಆದ್ರೂ ಕೂಡ ಏನಾಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಗೊಂದಲ, ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಏನಾಗುತ್ತೋ ಅನ್ನುವಂತಹ ಒಂದು ಭಯ, ಆತಂಕ ಕಾಡ್ತಾ ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಅನುಮಾನ, ಸಂಶಯಗಳು ಕಾಡ್ತಾ ಇರುತ್ತೆ. ಈ ರೀತಿ ವಿಷಯಗಳಿಂದ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುವ ರೀತಿಯಲ್ಲಿ, ಮಾತಿನ ಬರದಲ್ಲಿ ಕೆಲವೊಂದು ತಪ್ಪುಗಳು ಆಗುವಂತಹ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ಶಾಂತವಾಗಿ, ನಿಮ್ಮ ಕಡೆಯಿಂದ ಏನಾದರೂ ಒಂದು ತಪ್ಪು ನಡೆದಿದೆ, ಒಂದು ತಪ್ಪಾಗಿ ಒಂದು ವಿಷಯವನ್ನು ಹೇಳಿದ್ದೀರಾ ಅನ್ನುವಂತಹ ವಿಷಯಗಳೇನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಶಾಂತವಾಗಿ ನೀವು ಆ ತಪ್ಪುಗಳನ್ನು ಒಪ್ಕೊಳ್ಳೋದು ಉತ್ತಮ. ಡಿಫೆಂಡ್ ಮಾಡ್ಕೊಳ್ಳೋದಕ್ಕೋಗಿ ಅಥವಾ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೋಗಿ ತಪ್ಪು ಮೇಲೆ ತಪ್ಪು ಅಥವಾ ಅಪಾರ್ಥಗಳ ಮೇಲೆ ಮತ್ತೊಂದು ಅಪಾರ್ಥಗಳು, ಸುಳ್ಳು ಹೇಳುವರು ಅನ್ನುವಂತಹ ಆಪಾದನೆಗಳು ಬರುವುದರಿಂದ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ, ಪ್ರಾಮಾಣಿಕತೆಯಿಂದ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೋಬೇಕಾಗಿರುತ್ತೆ. ಇನ್ನು ಅದೇ ರೀತಿ ಮನೆಯಲ್ಲಿ ಕುಟುಂಬದಲ್ಲಿ ಜೀವನ ಸಂಗಾತಿಯ ಜೊತೆ ಆಗಿರಬಹುದು, ಮಕ್ಕಳ ವಿಷಯದಲ್ಲಾಗಿರಬಹುದು, ಅವರು ತಗೊಂಡಿರುವಂತಹ ನಿರ್ಧಾರಗಳಿಗೆ ನೀವು ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ವಿರೋಧ ವ್ಯಕ್ತ ಮಾಡುವಂತಹ ಸಂದರ್ಭಗಳು ಬರಬಹುದು. ಉದಾಹರಣೆಗೆ ಈಗ ಈ ನೆಕ್ಸ್ಟ್ ಇಯರ್ ಯಾವ ವಿದ್ಯಾಭ್ಯಾಸ
ಯಾವ ವಿದ್ಯಾಲಯಕ್ಕೆ ಅಡ್ಮಿಷನ್ ಮಾಡಿಸ್ಬೇಕು, ಯಾವ ಕೋರ್ಸ್ಗೆ ಜಾಯಿನ್ ಮಾಡಿಸ್ಬೇಕು, ಎಲ್ಲಿ ಆದರೆ ಅನುಕೂಲ ಆಗಿರುತ್ತೆ, ಇಂತಹ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇಂತಹ ವಿಷಯಗಳ ಮಧ್ಯೆ ನಿಮ್ಮ ಸಂಗಾತಿಗೆ ಮತ್ತು ನಿಮ್ಮ ಸಂತಾನದ ಮಧ್ಯೆ ಕೆಲವೊಂದು ಅನಾವಶ್ಯಕವಾಗಿರುವಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ಇಟ್ಕೊಂಡು ಅದನ್ನೇ ದೊಡ್ಡ ಮಟ್ಟದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡುವ ರೀತಿಯಲ್ಲಿ ಇವರ ವರ್ತನೆ, ಇವರ ಮಾತುಗಳು ಇರುವುದರಿಂದ ಮುಖ್ಯವಾಗಿ ತುಂಬ ಯೋಚನೆ ಮಾಡಿ, ಅಥವಾ ಕೆಲವೊಂದು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿ, ಅಥವಾ ಹಿತೈಷಿಗಳ ಸಲಹೆಗಳನ್ನು ಪಡೆದು ಈ ವಿಷಯಗಳಿಗೆ ಪರಿಷ್ಕಾರವನ್ನು ಹುಡುಕಿ ಎಲ್ಲರ ಪ್ರೀತಿಯನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ನಿಮ್ಮ ಕಮ್ಯುನಿಕೇಷನ್ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಯಾರಿಗಾದರೂ ದೊಡ್ಡ ವ್ಯಕ್ತಿಗಳಿಗೆ, ಮೇಲಧಿಕಾರಿಗಳಿಗೆ ಏನಾದರೂ ಒಂದು ಮೇಲ್ ಡ್ರಾಫ್ಟ್ ಮಾಡ್ತಾ ಇದ್ದೀರಾ, ಮತ್ತೊಂದು ಸಾರಿ ನೀವು ಅದನ್ನು ಪುನಃ ಪರಿಶೀಲನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ನೀವು ನಿಮ್ಮ ಕಮ್ಯುನಿಕೇಷನ್ ಎಫೆಕ್ಟಿವ್ ಆಗಿರಬೇಕು. ನಿಮ್ಮ ಭಾವನೆಗಳನ್ನೋದು ಅವರಿಗೆ ತುಂಬ ಅದ್ಭುತ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದನ್ನು ಮರೆಯಬೇಡಿ. ಸೊ ಆಗಿರೋದ್ರಿಂದ ಮಕರ ರಾಶಿಯವರಿಗೆ ಚತುರ್ಥ ಸ್ಥಾನದ ರವಿ ಸಂಚಾರ ಈ ರೀತಿ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರೋದರಿಂದ ಪ್ರತಿ ಭಾನುವಾರವು ರವಿವಾರದಂದು ನಿಷ್ಠೆಯಿಂದ ಮದ್ಯ ಮಾಂಸಗಳಿಗೆ ದೂರ ಇದ್ದು ಈ ಸಂದರ್ಭದಲ್ಲಿ ಶ್ರೀ ಸೂರ್ಯನಾರಾಯಣನ ಆರಾಧನೆ ಮಾಡುವುದಾಗಿರಬಹುದು. ಶ್ರೀ ಸೂರ್ಯನಾರಾಯಣನ ಅನುಗ್ರಹವನ್ನು ಪಡೆಯೋದಕ್ಕೆ ಗೋಧಿಯನ್ನು, ನೆನೆಸಿರುವಂತಹ ಗೋಧಿ ಅಥವಾ ಗೋಧಿ ರವೆ, ಸ್ವಲ್ಪ ಬೇಲ ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಈ ಮುಖ್ಯವಾಗಿ ಪ್ರತಿದಿನವೂ ಕೂಡ ಹಿತ್ತಾಳಿ ಪಾತ್ರೆಯಲ್ಲಿ ನೀರು ತಗೊಂಡು ಸೂರ್ಯಾರಾಧನೆ ಸೂರ್ಯನಿಗೆ ನೀರಿನಿಂದ ಅರ್ಘ್ಯ ಬಿಡುವುದರಿಂದ ಓಂ ನಮೋ ಸೂರ್ಯ ದೇವಾಯೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ 108 ಬಾರಿ ಪಠನೆ ಮಾಡುವುದರಿಂದ ಆ ಸೂರ್ಯನಾರಾಯಣನ ಸಂಪೂರ್ಣ ಅನುಗ್ರಹ, ಯಾಕಂದರೆ ಇವರು ಅಧಿಕಾರ ಪ್ರದಾತ, ಪಿತೃಕಾರಕ, ಪ್ರಾಣಕಾರಕ ಮತ್ತು ಈ ಆರೋಗ್ಯ ಪ್ರದಾತ ಆಗಿರುವಂತಹ ರವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.